ಬೆಂಗಳೂರಿನಲ್ಲಿ ನಡೆದ ಕರಾವಳಿ ಸಿನಿಮಾದ ಕಾರ್ಯಕ್ರಮದಲ್ಲಿ ಏಕಾಏಕಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ನಟ ಪ್ರಜ್ವಲ್ ದೇವರಾಜ್ ಅವರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿಲ್ಲ ಎಂಬ ಆರೋಪದ ಹಿನ್ನೆಲೆ ಅವರ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದು, ಚಿತ್ರತಂಡ ಹಾಗೂ ಕರ್ವೆ ಪ್ರವೀಣ್ ಶೆಟ್ಟಿ ಬಣ ಕಾರ್ಯಕರ್ತರೊಂದಿಗೆ ಮಾತಿನ ಚಕಮಕಿ ನಡೆದಿದೆ. ಅವರು 3 ವರ್ಷ ಉಪವಾಸ ಮಾಡಿರ್ತಾರೆ. ಯಾರ್ಯಾರು ಬಂಡವಾಳ ಹಾಕಿದ್ದಾರೆ ಅವ್ರಿಗೆ ಗೊತ್ತಿದೆ. ನೀವು ಇರಿ, ಒಂದು ಕನ್ನಡ ಸಿನಿಮಾ ಉಳಿಸೋಣ, ಬೆಳೆಸೋಣ. ನಿಮ್ದು ಏನಿದೆ, ನಿಮ್ಮನ್ನು ಅದನ್ನ ಏನಿದೆ ಅವ್ರು ಮಾತಾಡ್ತಾರೆ. ಗುರುದತ್ ಕಾಣಿಗೆ ಅವರು ಮಾತಾಡ್ತಾರೆ. ಎಲ್ಲ ಕನ್ನಡ ಇರಿ, ಸ್ಟೇಜ್ ಹಾಳು ಮಾಡ್ಬಿಡಿ. ಅವ್ರ ಕಷ್ಟ ಇದೆ, ಎಲ್ಲ ಎಲ್ಲ ಪ್ರಜ್ವಲ್ ದೇವರಾಜ್ ಅಭಿಮಾನಿಗಳು, ಚಿತ್ರತಂಡ ಹಾಗೂ ಕರ್ವೆ ಪ್ರವೀಣ್ ಶೆಟ್ಟಿ ಬಣ ಕಾರ್ಯಕರ್ತರ ನಡುವೆ ಮಾತಿನ ಜಟಾಪಟಿ ನಡೆಯಿತು. ಗುರುದತ್ತ ಗಾಣಿಗ್ ನಿರ್ದೇಶನದ ಕರಾವಳಿ ಸಿನಿಮಾದಲ್ಲಿ ರಾಜ್ ಬಿ ಶೆಟ್ಟಿ ಮತ್ತು ಪ್ರಜ್ವಲ್ ದೇವರಾಜ್ ಒಟ್ಟಿಗೆ ನಟಿಸಿದ್ದು, ಸಿನಿಮಾದಲ್ಲಿ ಪ್ರಜ್ವಲ್ ದೇವರಾಜ್ ಅವರಿಂದ ಡಬ್ಬಿಂಗ್ ಮಾಡಿಸಿಲ್ಲ ಎಂಬ ವಿಚಾರಕ್ಕೂ ಅಭಿಮಾನಿಗಳು ಅಸಮಾಧಾನ ವ್ಯಕ್ತಪಡಿಸಿದರು. ಇವಾಗ ನಾನು 48 ದಿನ ಕೆಲಸ ಮಾಡಿದ್ದೀನಿ ಕಾಂತಾರ ಸಿನಿಮಾದಲ್ಲಿ. ಪಾಸಿಂಗ್ ಶಾಟ್ ಅಲ್ಲಿ ಹೋಗ್ಬಿಟ್ಟಿದೀವಿ. ಒಂದ್ ನಿಮಿಷ ಕೇಳಿ, ಒಬ್ಬ ಡೈರೆಕ್ಟರ್ಗೆ ಒಂದ್ ನಿಮಿಷ ಕೇಳೋಣ. ಯಾವುದು ಇವಾಗ ಕರಾವಳಿ ನೇಟಿವಿಟಿಗೆ ನಿರೂಪಕಿ ಅನುಶ್ರೀ ನಿರೂಪಣೆ ಮಾಡುತ್ತಿದ್ದ ಕಾರ್ಯಕ್ರಮದ ವೇಳೆ ಅಭಿಮಾನಿಗಳು ಪ್ರತಿಭಟನೆ ನಡೆಸಿ ಕಾರ್ಯಕ್ರಮಕ್ಕೆ ಕೆಲಕಾಲ ಅಡ್ಡಿಪಡಿಸಿದರು. ಸ್ಥಳದಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು, ಬಳಿಕ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿತ್ತು. ಎಲ್ಲ ನೋಡ್ತಾರೆ, ಎಲ್ಲ ನೋಡ್ಬೇಕು. ಪ್ರಜ್ವಲ್ ಹೇಳ್ಕಳ್ಸಿದಾರ, ಪ್ರಜ್ವಲ್ ಹೇಳ್ಕಳ್ಸಿದಾರೆ ನಿಮ್ಗೆ. ಪ್ರಜ್ವಲ್ ಆಗಿಲ್ಲ. ಪ್ರಜ್ವಲ್ ನಮ್ಮ ಸ್ನೇಹಿತರು ಬರ್ರಿ ಬರ್ರಿ ಕನ್ನಡ ರೀ ಮಾತಾಡ್ತಾರೆ. ಒಂದು ನಿಮಿಷ ಓಕೆ ಆಯ್ತು, ಮಾತಾಡಿ. ಇವಾಗ ನಾನು 48 ದಿನ ಕೆಲಸ ಮಾಡಿದ್ದೀನಿ ಕಾಂತಾರ ಸಿನಿಮಾದಲ್ಲಿ. ಪಾಸಿಂಗ್ ಶಾಟ್ ಅಲ್ಲಿ ಹೋಗ್ಬಿಟ್ಟಿದೀವಿ. ಒಂದ್ ನಿಮಿಷ ಕೇಳಿ, ಒಬ್ಬ ಡೈರೆಕ್ಟರ್ಗೆ ಒಂದ್ ನಿಮಿಷ ಕೇಳೋಣ. ಯಾವುದು ಇವಾಗ ಕರಾವಳಿ ನೇಟಿವಿಟಿಗೆ ಪ್ರಜ್ವಲ್ ದೇವರಾಜ್ ನಮ್ಮ ಸ್ನೇಹಿತರು, ನಮ್ಮ ಸಿನಿಮಾ ನಟರು. ನೀವು ಗಲಾಟೆ ಮಾಡ್ಬೇಡಿ. ಒಬ್ರು ಸಿನಿಮಾ ಮಾಡ್ಬೇಕಾದ್ರೆ ಅವ್ರು 3 ವರ್ಷ ಉಪವಾಸ ಮಾಡಿರ್ತಾರೆ. ಯಾರ್ಯಾರು ಬಂಡವಾಳ ಹಾಕಿದ್ದಾರೆ ಅವ್ರಿಗೆ ಗೊತ್ತಿದೆ. ನೀವು ಇರಿ, ಒಂದು ಕನ್ನಡ ಸಿನಿಮಾ ಉಳಿಸೋಣ, ಬೆಳೆಸೋಣ. ನಿಮ್ದು ಏನಿದೆ, ನಿಮ್ಮನ್ನು ಅದನ್ನ ಏನಿದೆ ಅವ್ರು ಮಾತಾಡ್ತಾರೆ. ಗುರುದತ್ ಕಾಣಿಗೆ ಅವರು ಮಾತಾಡ್ತಾರೆ. ಎಲ್ಲ ಕನ್ನಡ ಇರಿ, ಸ್ಟೇಜ್ ಹಾಳು ಮಾಡ್ಬಿಡಿ. ಅವ್ರ ಕಷ್ಟ ಇದೆ, ಎಲ್ಲ ಎಲ್ಲ ಗುರುದತ್ ನಿಮ್ಮನ್ನು ಎಲ್ಲ ಎಲ್ಲ ಕನ್ನಡ